ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬ್ರೌನ್ ಕಲರ್ ಇರೋ ಸೀಡ್ಸ್ ಏನು ಅಂತ ನೋಡ್ತಾ ಇದ್ದೀರಾ. ಇದರ ಹೆಸರು ಬಂದು ಅಲೀವ್ ಸೀಡ್ಸ್ ಅಥವಾ ಹಲೀಮ್ ಸೀಡ್ಸ್ ಅಂತ ಕರೀತಾರೆ. ಸೊ ಇದು ಮಾಡುವ ವಿಧಾನ, ಅರ್ಧ ಕಪ್ ನೀರಿಗೆ 2 ಸ್ಪೂನಷ್ಟು ಅಲೀವ್ ಸೀಡ್ಸ್ನ ನೆನೆಸಿಟ್ಕೋಬೇಕು ರಾತ್ರಿಗೆ. ಸೊ ಬೆಳಗ್ಗೆ ಮಾಡೋದಿದ್ರೆ ರಾತ್ರಿಗೆ ನೆನೆಸ್ಬೇಕು. ನಾನು ಒಬ್ಬರಿಗೆ 1 ಸ್ಪೂನ್ ಸಾಕು, ನಾನು ಇಬ್ಬರಿಗೆ 2 ಸ್ಪೂನ್ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಇದು ನೋಡಿದಾಗ ಇದು ಜೆಲ್ಲಿ ಥರ ಆಗಿರುತ್ತೆ. ಸೊ ಇದು ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕಬೇಕು. ಮತ್ತು ನಾನು ನೆನೆಸಿಟ್ಕೊಂಡಿರೋ ಹಲೀಮ್ ಸೀಡ್ಸ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ನಾನು. ನೀವು ಸಕ್ಕರೆ ಬೇಕು ಅಂದರೆ ಸಕ್ಕರೆ ಉಪಯೋಗಿಸ್ಕೋಬೋದು. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ 5 ರಿಂದ 6 ನಿಮಿಷ ಕುದಿಯಕ್ಕೆ ಬಿಡಿ. ಇದ್ರ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳ್ತೀನಿ ಬನ್ನಿ. ಸೊ ಇದರಲ್ಲಿ ಐರನ್, ಫೈಬರ್, ಪ್ರೋಟೀನ್, ಕ್ಯಾಲ್ಶಿಯಂ, ಮಿನಿರಲ್ಸ್ ಮತ್ತು ಒಮೆಗಾ 3 ಇರೋದ್ರಿಂದ ಹೆಣ್ಣು ಮಕ್ಕಳಿಗೆ ಮುಟ್ಟಾದಾಗ ಹೊಟ್ಟೆ ನೋವು, ಬ್ಯಾಕ್ ಪೇಯ್ನು, PCOSಗೆ ರಾಮಬಾಣ ಅಂತಲೇ ಹೇಳ್ಬೋದು. ಆವಾಗ ಇವರಿಗೆ ಮಾಡಿಕೊಡೋದ್ರಿಂದ ಅವರಿಗೆ ತುಂಬ ಆರಾಮಾಗುತ್ತೆ. ಸೊ ಇದು 40+ ಅಂತ ಹೆಣ್ಮಕ್ಳಿಗೆ ಮೆನೋಪಾಸ್ ಸ್ಟೇಜ್ನಲ್ಲಿ ಉಪಯೋಗಕಾರಿ ತುಂಬ ಇದೆ. ಸೊ ಬ್ಯಾಕ್ ಪೇಯ್ನ್, ಬೋನ್ಸಿಗೆ ಸ್ಟ್ರೆಂತ್ ಬೇಕು, ಜಾಯಿಂಟ್ ಪೇಯ್ನ್ಸ್ ತುಂಬ ಇರುತ್ತೆ. ಸೊ ಆ ಟೈಮಲ್ಲಿ 40+ ಅಂತ ಹೆಣ್ಮಕ್ಳು ಇದನ್ನು ಡೈಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ತ್ಫುಲ್ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ 1 ಕಪ್ಪಷ್ಟು ಹಾಲನ್ನು ಹಾಕಿ 1-2 ನಿಮಿಷ ಮತ್ತೆ ಕುದಿಸ್ಬೇಕು. ಇದು ಕುದಿಸಿದ ನಂತರ ಇದು ನಿಮ್ಮ ಹೆಲ್ತಿ ಡ್ರಿಂಕ್ ರೆಡಿಯಾಗಿರುತ್ತೆ. ಸೊ ನೀವು ಇದನ್ನು ತಣ್ಣಗೆ ಮಾಡಿ ಉಪಯೋಗಿಸ್ಬೋದು. ಹೆಲ್ತಿ ಡ್ರಿಂಕ್ ರೆಡಿಯಾಗಿದೆ ನೋಡಿ. ಥ್ಯಾಂಕ್ ಯು.